ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರೋತಕ್ಕಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ವೇದಿಕೆ ಮೇಲಿರೋ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಸುನಾಮಿ ಕಿಟ್ಟಿ ಅವರು ಒಂದು 14 ವರ್ಷದ ಗೆಳೆಯ. ನಾನು ಡೈರೆಕ್ಟರ್ ಆಗೋ ಮುಂಚೆಯಿಂದ ನನ್ನ ಸ್ನೇಹಿತ. ಬಹಳ ಅವ್ರ ಗ್ರೋತ್ ನೋಡ್ಕೊಂಡ್ ಬರ್ತಾ ಇದೀನಿ. ಬಹಳ ಶ್ರಮಜೀವಿ, ಬಹಳ ಕಷ್ಟಪಟ್ಟು ಸ್ಟಂಟ್ಸ್ ಎಲ್ಲ ಕಲ್ತು ಬಹಳ ಕಷ್ಟಪಟ್ಟು ಒಬ್ಬ ಹೀರೋ ಆಗ್ಬೇಕು ಅಂತ ಬಹಳಷ್ಟು ವರ್ಷಗಳಿಂದ ಅನ್ಕೊಂತಾ ಇದ್ರು. ಈ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಹೊರಟ ಶ್ರೀ ಸರ್ ಸಖತ್ತಾಗಿ ತೋರಿಸಿದೀರಾ ಗೆಳೆಯನ್ನ. ಯಾಕಂತಂದ್ರೆ ಚಂದ್ರೋಣ ಹೇಳ್ದಂಗೆನೆ ನಾನು ಟೀಸರ್ ನೋಡಿದೆ ಅಂಡ್ ಶೋರಿಲು ಬಿಫೋರೇ ನೋಡಿದ್ದೆ. ಬಹಳ ಕಷ್ಟ ಅಂದ್ರೆ ಮೊದಲನೇ ಸಿನಿಮಾ ಅಷ್ಟು ಕಮರ್ಷಿಯಲ್ ಆಗಿ ಬರೋ ಅಂಥದ್ದು ಅಥವಾ ಅಷ್ಟು ಕಮರ್ಷಿಯಲ್ ಸ್ಪೇಸ್ ಸಿಗೋ ಅಂಥದ್ದು ಒಬ್ರು ನಾಯಕ ನಟರಿಗೆ ಅದು ಒಂದು ಅದೃಷ್ಟ ಅಂತಾನೆ ಅನ್ಬೋದು. ಆ ಥರದ್ದು ಒಂದು ಅವಕಾಶ ಸಿಕ್ಕಿದೆ ಅಂಡ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಶೋರಿಲೆಲ್ಲ ನೋಡಿದಾಗ ಒಂದಿಷ್ಟು ವಿಜುವಲ್ಸ್ ನೋಡಿದಾಗ ಅಂಡ್ ನಿರ್ಮಾಪಕರು ಹೀರೋ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ನಿರ್ಮಾಪಕರು ಸಖತ್ತಾಗಿ ಕಾಣಿಸ್ತಾರೆ. ಯಾಕಂದ್ರೆ ಬಜೆಟ್ ಕಾಣಿಸುತ್ತೆ, ಕ್ಯಾನ್ವಾಸ್ ಕಾಣಿಸುತ್ತೆ, ಅಷ್ಟು ಜನ ತಂತ್ರಜ್ಞರ ಕೆಲಸ ಕಾಣಿಸುತ್ತೆ ಅಂಡ್ ಅಷ್ಟು ಜನ ಕಲಾವಿದರುಗಳು ಕಾಣಿಸ್ತಾರೆ. ಯಾಕಂತಂದ್ರೆ ಒಂದು ಕತೆ ಬರ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಅದ್ರಲ್ಲಿ ಪಾತ್ರಗಳನ್ನ ಎಷ್ಟು ಪಾತ್ರಗಳಿರುತ್ತೆ ಅವ್ರಿಗೆಲ್ಲ ನ್ಯಾಯ ಕೊಡ್ತೀವ. ಆ ಒಂದು ಪ್ರೆಸೆನ್ಸ್ ನೀಟಾಗಿರುತ್ತಾ, ಆ ಒಂದು ಕಾಸ್ಟ್ಯೂಮ್ ಇರ್ಬೋದು ಅಂಡ್ ಆ ಒಂದು ಸೆಟ್ ಆರ್ಟ್ ವರ್ಕ್ ಇರ್ಬೋದು, ಒಂದು ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಹಾಕಿರೋಂಥ ಸೆಟ್ಟೇ ತುಂಬಾ ಹ್ಯೂಜ್ ಅಂತ ಅನ್ಸುತ್ತೆ. ಸೊ ಆ ತರ ತುಂಬಾ ರಿಚ್ ಪ್ರೊಡಕ್ಷನ್ ವ್ಯಾಲ್ಯೂ ಕಾಣಿಸುತ್ತೆ ಒಂದು ಟೀಸರ್ ನೋಡಿದಾಗ್ಲೇನೆ. ಈಗ ಟ್ರೈಲರ್ ಲಾಂಚ್ ಆಗ್ತಾ ಇದೆ. ನಾನು ತುಂಬಾ ಕಾತರದಿಂದ ಕಾಯ್ತಾ ಇದ್ದೀನಿ. ಈ ಒಂದು ಸಿನಿಮಾ ಕೆಲಸ ಮಾಡಿರೋ ಎಲ್ಲ ಕಲಾವಿದರುಗಳಿಗೆ, ಎಲ್ಲ ತಂತ್ರಜ್ಞರಿಗೆ ಎಲ್ರಿಗೂ ಶುಭವಾಗ್ಲಿ. ಅಂಡ್ ಮ್ಯೂಸಿಕ್ ಸಾಂಗ್ ಕೂಡ ಅದ್ಭುತವಾಗಿದೆ. ಹೇಮಂತ್ ಕುಮಾರ್ ಅವರ ಒಂದು ಮ್ಯೂಸಿಕ್ ಅಂಡ್ ಛಾಯಾಗ್ರಹಣ ತುಂಬಾ ಚೆನ್ನಾಗಿದೆ. ಅಂಡ್ ಎಂಟೈರ್ ಟೀಮ್ ನ ಎಲ್ಲರೂ ಕೂಡ ಬ್ಲೆಸ್ ಮಾಡಿ ಅಂತ ನನ್ನ ಕಡೆ ಕೇಳ್ಕೊಂತೀನಿ. ಧನ್ಯವಾದ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಯಾವಾಗಲೇ ಯಾವುದೇ ಸಿನಿಮಾ ಫಂಕ್ಷನ್ ಬಂದರೂ ಸಿನಿಮಾದವನಾಗೆ ಬರೋದು. ಬಟ್ ಇವತ್ತು ನಾನು ಇಲ್ಲಿಗೆ ಸಿನಿಮಾದವನಾಗ ಬಂದೇ ಇಲ್ಲ. ನಾನು ನೋಡಿ ಬೆಳೆದಂಥ ಲೋಕೇಶ್ ಅಣ್ಣ, ಮೂರ್ತಿ ಅಣ್ಣ, ಬಾಲಣ್ಣ, ಕಲ್ಕೆ ಅಣ್ಣ ಇವ್ರುಗಳ ಜೊತೆನೇ ಬೆಳೆದಿದ್ದು. ನಾನು ಚಿಕ್ಕ ಹುಡುಗನಿಂದ ನೋಡಿದ್ದೀನಿ ಇವರೆಲ್ಲ ಕಷ್ಟಗಳು. ಇವ್ರು ನಡ್ಕೊಬಂದು ಆದೇ ಇಲ್ಲ. ಇಲ್ಲಿ ಕಂಪ್ಲೀಟಾಗಿ ನಾನು ಮೂರ್ತಿ ಅಣ್ಣ ಅವ್ರ ಹುಡುಗನಾಗೆ ಬಂದಿದ್ದು. ಅಣ್ಣ ಮೊದಲಿಗೆ ವೆಲ್ಕಮ್ ಅಣ್ಣ ಸಿನಿಮಾ ಲ್ಯಾಂಡ್ಗೆ. ಸಣ್ಣದಾಗಿದ್ರಿ, ತೊಡಗಿಸ್ಕೊಂಡಿದ್ರಿ, ಈಗ ಲಾರ್ಜ್ ಸ್ಕೇಲಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಬಿಕಾಸ್ ಸಿನಿಮಾಗೆ ನಿಮ್ಮಂಥವ್ರು ಬೇಕು ಅಣ್ಣ. ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಸಿನಿಮಾಗೋ, ಕನ್ನಡ ಭಾಷೆಗೋ ಕಷ್ಟ ಅಂದರೆ ನಾವು ಟಿ ವಿ ಮುಂದೆ ಕೂತ್ಕೊಂಡು ಒಂದೆರಡು ನಿಮಿಷ ಹಾರಾಡ್ತೀವಿ ಅಷ್ಟೇ. ಆಮೇಲೆ ಟಿಫನ್ ಮಾಡ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ನೀವು ಹಂಗಲ್ಲ, ಊಟ ತಿಂಡಿ ಬಿಟ್ಟು ಹೋರಾಡ್ತೀರಿ, ಬೀದಿಗಿಳಿದು ಹೋರಾಡ್ತೀರಿ. ನಾಳೆ ದಿನ ಕನ್ನಡ ಸಿನಿಮಾಗೆ ಏನಾದ್ರು ತೊಂದರೆ ಅಂದರೆ ನಿಮ್ಮಂಥವ್ರು ಬೇಕು ಅಣ್ಣ ಈ ಇಂಡಸ್ಟ್ರಿಗೆ. ಮತ್ತೆ ಈ ಹಿಂದೆ ನಿಂತ್ಕೊಂಡು ಜೈಕಾರ ಹಾಕಕ್ಕೆ ಸುಮಾರು ಜನ ಸಿಗ್ತಾರೆ. ಸಮಸ್ಯೆ ಅಂತ ಬಂದರೆ ಮುಂದೆ ನಿಂತ್ಕೊಂಡು ಓಂಕಾರ ಹಾಕಕ್ಕೆ ಯಾರೂ ಸಿಗೋದಿಲ್ಲ. ಆ ಥರ ತುಂಬ ಸಮಸ್ಯೆಗಳಿಗೆ ಓಂಕಾರ ಆಡಿದ್ದೀರಿ ಅಣ್ಣ ನೀವು. ಸೊ ನಿಮ್ಮಂಥವ್ರು ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದರೆ ನಾಳೆ ದಿನ ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಕಷ್ಟ ಅಂದರೆ ಮುಂಚೂಣಿಯಲ್ಲಿ ಬಂದು ಹೆಗಲು ಕೊಡ್ತೀರಿ. ಹಾಗಾಗಿ ವೆಲ್ಕಮ್ ಅಣ್ಣ. ಥ್ಯಾಂಕ್ ಯು ನೀವು ಇಂಡಸ್ಟ್ರಿಗೆ ಬಂದಿದ್ದಕ್ಕೆ. ಮತ್ತು ಚಂದ್ರು ಸರ್ ಹೇಳ್ದಂಗೆ ನಾನು ಶೋರಿಲ್ ನೋಡಿದ್ದೀನಿ. ಶೋರಿಲ್ ನೋಡುವಾಗ ನನಗೆ ಎರಡು ಅನಿಸಿದ್ದು. ಒಂದು ಮತ್ತೆ ಒಂದ್ಸರಿ ದುನಿಯಾ ಸಿನಿಮಾ ನೋಡ್ತಿದ್ದೀನಿ ಅಂತ. ಇನ್ನೊಂದು ನಾನು ಕಿಟ್ಟಿ ಅವರು ನೋಡಿದಾಗ ಅವರಲ್ಲಿ ಆ ಕೋರನ್ಗಿಂತ ಹೆಚ್ಚಾಗಿ ಇನ್ನೊಬ್ಬ ಹೊಸ ಬ್ಲ್ಯಾಕ್ ಕೋಬ್ರಾ ಕಂಡ್ರು ನನಗೆ. ಇನ್ನೊಬ್ಬ ವಿಜಯಣ್ಣ ನೀವು ಮುಂದಕ್ಕೆ ಖುಷಿ ಆಯಿತು. ಬಿಕಾಸ್ ರೋಪ್ ಇಲ್ಲದೆ ಡೂಪ್ ಇಲ್ಲದೆ ಫೈಟ್ಗಳು ಮಾಡಿದ್ದೀರಿ. ನಾನು ಅವತ್ತು ಕೇಳಿದೆ ಏನು ಸಾರ್ ಇಷ್ಟು ರಿಸ್ಕ್ ತೊಗೊಂಡಿದ್ದೀರಿ ಅಂತ. ನಾನು ಈ ಸಾಂಗ್ ನೋಡಿರಲಿಲ್ಲ, ಈಗ ನೋಡಿದೆ. ಅದ್ರಲ್ಲಿ ನಂಗೆ ಒಂದು ಅನ್ನಿಸ್ತು, ನಿಜ ಸುಳ್ಳು ಗೊತ್ತಿಲ್ಲ. ನಾನು ಟಿವಿ ನೋಡಿದೆ, ನಿಮ್ಗೆ ಏನೋ ಏಟ್ ಬಿತ್ತು ಕಣ್ಣಿಗೆ ಅಂತ. ಮೇ ಬಿ ಶೂಟಿಂಗ್ ನಿಲ್ಲುತ್ತೆ ಅಂದ್ಬಿಟ್ಟು ಆ ಟವಲ್ನ ಕಣ್ಣು ಕಟ್ಕೊಂಡು ಆ್ಯಕ್ಟ್ ಮಾಡಿದ್ದೀರಿ ಅನ್ನಿಸ್ತು. ಬಿಕಾಸ್ ಅಷ್ಟೊಂದು ಕವರ್ ಮಾಡಲ್ಲ ಸಾಂಗ್ ಮಾಡುವಾಗ. ಅದು ಅನ್ನಿಸ್ತು, ಏಟ್ ಬಿದ್ರು ಮಾಡಿದ್ದೀರಿ. ತುಂಬ ಕಷ್ಟಗಳನ್ನು ದಾಟಿ ಸಿನಿಮಾ, ತುಂಬ ಕಷ್ಟ ಬಿದ್ದಿದ್ದೀರಿ. 8-9 ವರ್ಷ ತಾಳ್ಮೆಯಿಂದ ಕಾದಿದ್ದೀರಿ. ನಾನು 9 ದಿನಾನು ಮನೇಲಿ ಕೂತ್ಕೊಳ್ಳಲ್ಲ ಶೂಟಿಂಗ್ ಇಲ್ಲ ಅಂದರೆ. ಬೆಳಗ್ಗೆ ಎದ್ರೆ ಸೆಟ್ಟಲ್ಲಿ ಚಿತ್ರಾನ್ನ ತಿನ್ಬೇಕು ನಾನು. ಆ ಥರದ್ದೊಂದು ನಿಮ್ಮ ತಾಳ್ಮೆಗೆ ಒಂದು ಆ್ಯಕ್ಟ್ಸ್ ಆಫ್. ಒಳ್ಳೇದಾಗಲಿ ಇಡೀ ಟೀಮ್ಗೆ, ಒಳ್ಳೇದಾಗಲಿ ಅಣ್ಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸುದೀಶ್, ಧನ್ಯವಾದಗಳು. ಸಂಜಯ್ ಗೌಡ್ರಿಗೆ